ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಳಸಿ ಗಿಡ ನೋಡಿ ಎಷ್ಟು ಹಸಿರಾಗಿ ದಟ್ಟವಾಗಿ ಬೆಳೀತಿದೆ ನೋಡಿ. ಈ ರೀತಿಯಾಗಿ ಗಿಡ ಬೆಳಿಬೇಕಾದ್ರೆ ಕೆಲವೊಂದು ಟಿಪ್ಪುಗಳನ್ನು ಫಾಲೋ ಮಾಡಬೇಕು. ತುಳಸಿ ಗಿಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರ ಮನೆ ಮುಂದೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಅವರ ಮನೆಯಲ್ಲಿ ತುಂಬಾ ಅಭಿವೃದ್ಧಿ ಸಮೃದ್ಧಿಯಾಗಿರುತ್ತದೆ ಅಂತ ಹೇಳ್ತಾರೆ. ತುಳಸಿ ಗಿಡ ಆರೋಗ್ಯ ಸಮೃದ್ಧಿಯ ಸಂಕೇತ ಕೂಡ ಆಗಿದೆ. ತುಳಸಿ ಗಿಡವನ್ನು ನೋಡಿ ಈ ಥರ ದಪ್ಪವಾಗಿ ದಟ್ಟವಾಗಿ ಬೆಳಿಬೇಕಾದ್ರೆ ಯಾವ ಟಿಪ್ಪನ್ನು ಫಾಲೋ ಮಾಡಬೇಕು, ಎಷ್ಟು ನೀರನ್ನು ಹಾಕಬೇಕು, ಯಾವ ಥರ ಮಣ್ಣಲ್ಲಿ ನೆಡಬೇಕು. ತುಳಸಿ ಗಿಡದ ಎಲೆ ಕೆಲವೊಮ್ಮೆ ಉದುರಿ ಹೋಗಿರ್ತದೆ, ಒಣಗಿ ಹೋಗಿರ್ತದೆ. ಕೆಲವರ ಮನೆಯಲ್ಲಿ ಅಂತೂ ಪ್ರತಿ ತಿಂಗಳು ತುಳಸಿ ಗಿಡ ತಂದು ನಡ್ತಾನೆ ಇರ್ತಾರೆ. ಇನ್ನು ಕೆಲವರ ಮನೆಯಲ್ಲಿ ನೋಡಿ ಗಿಡದಲ್ಲಿ ಹುಳ ಎಲ್ಲ ಆಗಿರ್ತದೆ. ತುಳಸಿ ಗಿಡ ಈ ರೀತಿಯಾಗಿ ದಟ್ಟವಾಗಿ ಬೆಳಿಬೇಕಾದ್ರೆ ಏನು ಹಾಕಬೇಕು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಪಿಂಚಿಂಗ್ ಮಾಡಬೇಕು. ಅಂದರೆ ತುಳಸಿ ಗಿಡದ ತುದಿಯಲ್ಲಿ ತುಳಸಿ ಬೀಜ ಇದೆ ಅಲ್ಲ, ಅದನ್ನು ನೀಟಾಗಿ ತೆಗಿಬೇಕು. ನೋಡಿ ಈ ಥರ ಬೀಜ ಇದೆ ನೋಡಿ, ಇದನ್ನು ತೆಗಿಬೇಕು. ತುಳಸಿ ಬೀಜ ಎಲೆಗಳಿರ್ಬೋದು, ವೇಸ್ಟ್ ಮಾಡಬೇಡಿ. ಇದರಿಂದ ಕಷಾಯವನ್ನು ಮಾಡ್ಬೋದು. ಜ್ವರ, ಕಫ, ಶೀತ, ಅಜೀರ್ಣಕ್ಕೆ ಮುಂತಾದ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ತುಳಸಿ ಗಿಡದಲ್ಲಿ 10-15 ದಿನದಲ್ಲಿ ನೋಡಿ ಈ ಥರ ಬೀಜ ಚಿಗುರುತ್ತಾ ಬರ್ತದೆ. ಅದನ್ನು ತೆಗಿತಾ ಬಂದರೆ ತುಳಸಿ ಗಿಡ ಬೆಳವಣಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನೋಡಿ ಈ ಥರ ತೆಗೆದಿದ್ರೆ ತುಳಸಿ ಗಿಡದ ಬೆಳವಣಿಗೆಗೆ ಸಹಾಯ ಆಗ್ತದೆ ಹಾಗೂ ದಟ್ಟವಾಗಿ ಬೆಳೆಯುತ್ತದೆ. ತುಳಸಿ ಗಿಡ ಚೆನ್ನಾಗಿರಬೇಕಂದ್ರೆ ಬೀಜಗಳನ್ನು ಬೆಳೆಯುವುದಕ್ಕೆ ಬಿಡಬಾರ್ದು. ಪಿಂಚಿಂಗ್ ಮಾಡೋದ್ರಿಂದ ತುಳಸಿ ಗಿಡದ ಬೆಳವಣಿಗೆಗೆ ಸಹಾಯಕಾರಿ. ತುಳಸಿ ಗಿಡದಲ್ಲಿ 2 ವಿಧ ಇದೆ. ಎರಡನ್ನು ಒಂದೇ ರೀತಿ ಬೆಳೆಸೋದು, ಬೇರೆ ಬೇರೆ ಟಿಪ್ಸ್ ಅಂತ ಇಲ್ಲ. ಸೆಕೆಂಡ್ ಟಿಪ್ಸ್, ತುಳಸಿ ಗಿಡದ ಬುಡದಲ್ಲಿರುವ ಮಣ್ಣನ್ನು ಸಡಿಲ ಮಾಡಬೇಕು. ತುಳಸಿ ಗಿಡ ಚೆನ್ನಾಗಿ ಬೆಳೀತಿಲ್ಲ, ಬಾಡಿ ಹೋಗ್ತಿದೆ ಅಂತ ಅನಿಸಿದರೆ ಅದರ ಬುಡವನ್ನು ಗಮನಿಸಬೇಕು. ಗಿಡದ ಮಣ್ಣನ್ನು ಗಟ್ಟಿಯಾಗಿದ್ದರೆ ಸಡಿಲ ಮಾಡಬೇಕು. ಮರದ ಕಡ್ಡಿಯಿಂದ ನೋಡಿ ಈ ಥರ ಮಾಡಬೇಕು. ಮಣ್ಣನ್ನು ನೋಡಿ ಈ ಥರ ಸಡಿಲ ಮಾಡೋದ್ರಿಂದ ಗಿಡದ ಬುಡಕ್ಕೆ ನೀರು ಗಾಳಿ ಚೆನ್ನಾಗಿ ಹೀರಿ ಗಿಡ ದಟ್ಟವಾಗಿ ಬೆಳೆಯುತ್ತದೆ. ಬುಡದಲ್ಲಿ ಮಣ್ಣು ಕಮ್ಮಿ ಇದ್ದರೆ ಸ್ವಲ್ಪ ಕೆಂಪು ಮಣ್ಣನ್ನು ಹಾಕಬೇಕು. ನೆಕ್ಸ್ಟ್ ಟಿಪ್, ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ತುಂಬ ಪ್ರಮಾಣದಲ್ಲಿ ನೀರನ್ನು ಹಾಕಬಾರ್ದು. ನೀರು ನಿಂತು ತುಳಸಿ ಗಿಡ ಕೊಳೆತು ಸಾಯುವ ಸ್ಥಿತಿಗೆ ಬರಬಹುದು. ನೆಕ್ಸ್ಟ್, ತುಳಸಿ ಗಿಡ ನೆಡಬೇಕು ಅಂದಾಗ ತುಳಸಿ ಕಟ್ಟೆಯಲ್ಲಿ ಬುಡದಲ್ಲಿ ಒಣಗಿದ ಎಲೆ ಹಾಕಿ. ಗೊಬ್ಬರ ಅದಕ್ಕೆ ತುಂಬಾ ಮುಖ್ಯ. ಒಣಗಿದ ಮೇಲೆ ಕ್ರಮೇಣ ಅದು ಕೊಳೆತು ಗೊಬ್ಬರ ಆಗ್ತದೆ. ಹಾಗೆ ಮಣ್ಣಿನಲ್ಲಿ ಸ್ವಲ್ಪ ಮರಳು ಮಿಕ್ಸ್ ಮಾಡಿ, ಇಲ್ಲದಿದ್ದರೆ ಮಣ್ಣು ಗಟ್ಟಿಯಾಗಿ ಬಿಡ್ತದೆ, ತುಳಸಿ ಗಿಡ ಚೆನ್ನಾಗಿ ಬೆಳೆಯುವುದಿಲ್ಲ. ಮನೆಯಲ್ಲಿರುವ ಗೊಬ್ಬರವನ್ನು ಮಿಕ್ಸ್ ಮಾಡ್ಬೋದು. ಮರಳು, ಮಣ್ಣು, ಗೊಬ್ಬರ 3 ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲದಿದ್ದರೆ ನಾವು ನೀರು ಹಾಕಿದಾಗ ಮಣ್ಣು ನೀರು ನಿಂತು ಗಿಡ ಬೇರು ಕೊಳೆತು ಬಿಟ್ಟು ಗಿಡ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರ್ತದೆ, ಬೇಗನೆ ಒಣಗಿ ಹೋಗ್ತದೆ. ಎಲ್ಲ ಮಣ್ಣೆಲ್ಲ ರೆಡಿ ಮಾಡಿ ಆದ ಮೇಲೆ ಪಾಟಿನಲ್ಲಿ ಹಾಕಿ. ಪಾಟಿನಲ್ಲಿ ಕೂಡ ನೋಡಿ ಕೆಲವರು ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಸಣ್ಣ ತುಳಸಿ ಕಟ್ಟೆಯನ್ನು ತಗೊಂಡು ಬಂದಿರ್ತಾರೆ. ಅಂದರೆ ಸಣ್ಣ ಪಾಟ್ ತಗೊಂಡು ಬರ್ತಾರೆ. ತುಳಸಿ ಕಟ್ಟೆ ಒಂದು ಮುಷ್ಟಿ ಮಣ್ಣು ಹಿಡಿಯುತ್ತದೆ ಅಷ್ಟೇ. ಚಿಕ್ಕ ಪಾಟಿನಲ್ಲಿ ಗಿಡ ನೆಟ್ಟರೆ ಅದು ಬೇರು ಬೆಳೆಯುತ್ತದೆ ನೋಡಿ. ಜಾಸ್ತಿ ಬೆಳೆದ ತಕ್ಷಣ ಗಿಡ ಬೆಳೆಯೋದು ನಿಲ್ಲಿಸಿ ಬಿಡ್ತದೆ. ಅದಕ್ಕೋಸ್ಕರ ಆದಷ್ಟು ದೊಡ್ಡ ಪಾಟನ್ನೇ ತಗೊಳ್ಳಿ. ತುಳಸಿ ಗಿಡ ಪಾಟ್ನಲ್ಲಿ ನಡುವಾಗ ನೋಡಿ ಪಾಟ್ನಲ್ಲಿ ಹೋಲ್ ಇರಬೇಕು. ನೀರು ಸರಾಗವಾಗಿ ಪಾಟಿಂದ ಹೊರಗೆ ಬರಬೇಕು. ಇಲ್ಲಾಂದರೆ ನೀರಲ್ಲೇ ನಿಂತು ಎಲೆ ಎಲ್ಲ ಉದುರಿ ಹೋಗ್ತದೆ. ನೋಡಿ ಇದು ನಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ದಟ್ಟವಾಗಿ ಬೆಳೆದಿದೆ ನೋಡಿ. 2 ತಿಂಗಳಾಗಿದಷ್ಟೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ದಟ್ಟವಾಗಿ ಗಿಡ ಬೆಳೆದಿದೆ ನೋಡಿ. ನಮ್ಮ ಮನೆಯಲ್ಲಿ ತುಳಸಿ ಗಿಡ ನೆಡಬೇಕಾದ್ರೆ ಫಸ್ಟಿಗೆ ನೋಡಿ ಇದು ಕುಂಟಲ ಚಿಗುರಿದೆ ನೋಡಿ. ಕನ್ನಡದಲ್ಲಿ ಕುಂಟ ನೇರಳೆ ಗಿಡ ಅಂತ ಹೇಳ್ತಾರೆ ನೋಡಿ. ಈ ರೀತಿ ಇದೆ. ಇದರ ಚಿಗುರನ್ನು ಹಾಕಿದ್ದು ಫಸ್ಟ್ ತುಳಸಿ ಗಿಡಕ್ಕೆ ಇದರ ಚಿಗುರನ್ನು ಹಾಕಿ ನಂತರ ಅದರ ಮೇಲೆ ಮಣ್ಣು ಮತ್ತು ಹೊಯ್ಗೆಯನ್ನು ಮಿಕ್ಸ್ ಮಾಡಿರುವಂಥ ಮಣ್ಣನ್ನು ಹಾಕಿ ನಂತರ ತುಳಸಿ ಗಿಡ ನೆಟ್ಟದು ನೋಡಿ ಎಷ್ಟು ಚೆನ್ನಾಗಿ ದಟ್ಟವಾಗಿ ಬೆಳೆದಿದೆ ನೋಡಿ. ನೆಕ್ಸ್ಟ್ ಟಿಪ್, ತುಳಸಿ ಗಿಡಕ್ಕೆ ಚೆನ್ನಾಗಿ ಬಿಸಿಲು ಬೀಳಬೇಕು. ಅದು ನೆರಳಿನಲ್ಲಿ ನಾವು ಗಿಡವನ್ನು ಇಟ್ಟರೆ ಅದಷ್ಟು ಚೆನ್ನಾಗಿ ಬೆಳೆಯುವುದಿಲ್ಲ ನೋಡಿ. ಈ ಥರ ಬಿಸಿಲಿನಲ್ಲಿದ್ದರೆ ತುಂಬ ಚೆನ್ನಾಗಿ ಗಿಡ ಬೆಳೀತದೆ. ತುಳಸಿ ಗಿಡದ ಬೀಜ ಇದೆ ನೋಡಿ, ಇದನ್ನು ಈ ಥರ ಸ್ಟೋರ್ ಮಾಡಿ ಸಹ ಇಡ್ಬೋದು. ಅದು ನೆಕ್ಸ್ಟ್ ಗಿಡವನ್ನು ಹಾಕಲಿಕ್ಕೆ ಆಗ್ತದೆ. ಬೀಜ ಹಾಕಿದ ಮೇಲೆ ನೋಡಿ 5-6 ದಿವಸಕ್ಕೆ ಈ ಥರ ಮೊಳಕೆ ಬರ್ತದೆ ನೋಡಿ. 2 ಎಲೆ ಆಗ್ತದೆ. ಈ ಥರ ಇದ್ದಾಗ ನೀರನ್ನು ನಿಧಾನವಾಗಿ ಹಾಕಬೇಕು ನೋಡಿ. ಈ ಥರ ಬೀಜ ಹಾಕಿದರೆ ಪಾಟ್ ತುಂಬ ಗಿಡ ಆಗ್ತದೆ ನೋಡಿ. ಈ ಥರ ಆದ ನಂತರ ರೀಪಾಟ್ ಮಾಡ್ಬೋದು. ಒಂದು ಪಾಟಿನಲ್ಲಿ 2 ಗಿಡವನ್ನು ನೆಡ್ಬೋದು. ಉದ್ದವಾಗಿ ಬೆಳೆದಿದ್ದರೆ ನೋಡಿ ತುದಿಯನ್ನು ಪಿಂಚಿಂಗ್ ಮಾಡಿ, ಇಲ್ಲದಿದ್ದರೆ ಸೈಡಿನಲ್ಲಿ ಕೊಂಬೆ ಬರುವುದಿಲ್ಲ. ತುಂಬ ಚೆನ್ನಾಗಿ ಗಿಡ ಬೆಳವಣಿಗೆ ಆಗಬೇಕಾದ್ರೆ ಪಿಂಚಿಂಗ್ ಮಾಡಲೇಬೇಕು.
ನೆಕ್ಸ್ಟ್ ತುಳಸಿ ಗಿಡವನ್ನು ಪೂಜೆ ಮಾಡೋದ್ರಿಂದ ಮುಟ್ಟಾದ ಮಹಿಳೆಯರು ತುಳಸಿ ಗಿಡವನ್ನು ಮುಟ್ಟಬಾರದು. ಅರಿಶಿನ ಕುಂಕುಮ ತುಳಸಿ ಗಿಡಕ್ಕೆ ಹಚ್ಚೋದ್ರಿಂದ ನೋಡಿ, ಕುಂಕುಮದಲ್ಲಿ ಕೆಮಿಕಲ್ ಸುಣ್ಣ ಮಿಕ್ಸ್ ಮಾಡಿರ್ತಾರೆ. ಇದರಿಂದ ಗಿಡದ ಎಲೆ ಒಣಗ್ತಾ ಬರ್ತದೆ. ಬಟ್ಟೆಗೆ ಅರಿಶಿನ ಕುಂಕುಮ ಹಚ್ಚಬಹುದು. ನೆಕ್ಸ್ಟ್ ಊದುಬತ್ತಿಯನ್ನು ತುಳಸಿ ಗಿಡದ ಒಳಗನೆ ಹಚ್ಚಿರೋದ್ರಿಂದ ಬೇಗನೆ ಗಿಡ ಒಣಗ್ತಾ ಬರ್ತದೆ. ನೆಕ್ಸ್ಟ್ ತುಳಸಿ ಗಿಡ ಸದಾ ಸಮೃದ್ಧಿಯಾಗಿ ಹಸಿರಾಗಿ ರೋಗ ಮುಕ್ತವಾಗಿ ಬೆಳಿಬೇಕಂದ್ರೆ ನೋಡಿ, ಕಹಿ ಬೇವು ಎಲೆ ಇದೆ ನೋಡಿ, ಇದನ್ನು ತೆಗೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಚೆನ್ನಾಗಿ ಒಣಗಿಸಬೇಕು. 1-3 ದಿನ ಒಣಗಿಸಿದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಅದು ಎಲೆ ಒಣಗಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಬೇಕು. ವಾರಕ್ಕೆ 1 ಸಲ ಅಥವಾ 15 ದಿನಕ್ಕೆ 1 ಸಲ ನೋಡಿ, ಈ ಪೌಡರನ್ನು ಗಿಡಕ್ಕೆ ಹಾಕೋದ್ರಿಂದ, ಅರ್ಧ ಸ್ಪೂನಿನಷ್ಟು ಗಿಡದ ಬುಡಕ್ಕೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತದೆ. ಯಾವುದೇ ರೋಗ ಬರೋದಿಲ್ಲ, ಹುಳ ಆಗೋದಿಲ್ಲ, ಬೇಗ ಒಣಗೋದಿಲ್ಲ. ಅರ್ಧ ಸ್ಪೂನನ್ನು ನೋಡಿ ಗಿಡದ ಬುಡಕ್ಕೇನೆ ಹಾಕಬೇಕು. ನಂತರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಬೇಕು. ನೋಡಿ, ಈ ಥರ ಪೌಡರ್ ಮಾಡಿ ಸ್ಟೋರ್ ಮಾಡಿ ಸಹ ಇಡ್ಬೋದು. ನಂತರಲ್ಲಿ ನಾನು 1 ಬೌಲಿಗೆ 1 ಸ್ಪೂನ್ ಪೌಡರ್ ಹಾಕ್ತಿದ್ದೇನೆ. ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ನೀರನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಹುಳ ಆಗೋದಿಲ್ಲ. ಕಹಿಬೇವನ್ನು ಹಾಕೋದ್ರಿಂದ ರೋಗ ಮುಕ್ತವಾಗಿ ಗಿಡ ಬೆಳೆಯುತ್ತಾ ಹೋಗ್ತದೆ. ತುಳಸಿ ಗಿಡಕ್ಕೆ ಆವಾಗವಾಗ ಪಿಂಚಿಂಗ್ ಮಾಡ್ತಾ ಇರಬೇಕು. ಆವಾಗವಾಗ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಬೆಳೆಯುತ್ತದೆ. ಎಲೆ ಉದುರುತ್ತಿದ್ದರೆ ನೀರನ್ನು ಕಮ್ಮಿ ಹಾಕಿ ಬಿಸಿಲಿನಲ್ಲಿ ಇರುವ ಕಡೆ ಗಿಡವನ್ನು ನೆಡಿ. ಎಲೆ ಉದುರೋ ಸಮಸ್ಯೆ ಕಡಿಮೆಯಾಗ್ತದೆ. ಇವೆಲ್ಲವನ್ನು ಮಾಡಿದರೆ ತುಳಸಿ ಗಿಡ ಪೊದೆ ಥರ ಬೆಳೆಯುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.